ನಮ್ಮ ಕಡೆಯಿಂದನೂ ಕೂಡ ನಿಮ್ಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಆಸ್ಪತ್ರೆ ಮೂಲಕ ಅಂತೂ 10 to 40% ನಾವು ಡಿಸ್ಕೌಂಟನ್ನು ಕೊಡಿಸ್ತೀವಿ. ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಏನಾದರೂ ಮಾಡೋಣ ಅಳಿಲು ಸೇವೆ ಅಂತ ಹೇಳಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಅಂದರೆ ಅಪ್ ಟು 10%. ನಿಮ್ಮದು ಬಿಲ್ 1 ಲಕ್ಷ ಆಗಲಿ 2 ಲಕ್ಷ ಆಗಲಿ ಎಷ್ಟಾದರೂ ಆಗಲಿ, ಡಿಸ್ಕೌಂಟ್ ಎಲ್ಲ ಹೋದ್ಮೇಲೆ ಒಂದು ಬಿಲ್ ಆಗುತ್ತೆ. ಆ ಬಿಲ್ನಲ್ಲಿ ಅಪ್ ಟು 10% ನಮ್ಮ ಕೈಲಾಗೋದು ಒಂದು ನಿಮ್ಗೊಂದು ಸಹಾಯ ಮಾಡುವಂಥದ್ದು ಅದನ್ನು ಕೂಡ ನಾವು ಕೊಡ್ತೀವಿ. ಸಾವಿರಾರು ಜನ ಇದರ ಉಪಯೋಗವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ. ನಾವು ಆಲ್ರೆಡಿ ಉಚಿತವಾಗಿ ಒಂದು ಸೆಕೆಂಡ್ ಒಪಿನಿಯನ್ ಕೂಡ ಕೊಡ್ತೀವಿ. ನಿಮಗೆ ನಿಜವಾಗ್ಲೂ ಸರ್ಜರಿ ಅಗತ್ಯ ಇದೆಯೋ ಅಥವಾ ಇಲ್ವೋ ಅನ್ನೋದು. ಆಮೇಲೆ ಅನವಶ್ಯವಾಗಿ ಎಲ್ಲೆಲ್ಲಿ ಯಾಕೆ ಖರ್ಚು ಮಾಡಬೇಕು, ಒಂದು ವಿಚಾರವನ್ನು ಮಾಡ್ಬೋದು. ಓಕೆ, ಈ ಸರ್ಜರಿಗೆ ಎಷ್ಟಾಗ್ತದೆ, ಇಂತಹ ಟ್ರೀಟ್ಮೆಂಟ್ ಬೇಕಾಗಿದೆ ಎಷ್ಟಾಗಬಹುದು, ಇಂತಹ ಒಂದು ಟೆಸ್ಟ್ಗಳನ್ನ ಮಾಡಿಸ್ಬೇಕು ಎಷ್ಟಾಗುತ್ತೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಜೊತೆಗೆ ಅದನ್ನು ಬಳಸ್ಕೋಬೋದಲ್ಲ. ಯಾಕಂದರೆ ನಿಮ್ಮ ಹತ್ರ ವೈದ್ಯ ಬಂಧು ಆರೋಗ್ಯ ಕಾರ್ಡ್ ಇದ್ದರೆ ನಿಮಗೆ ರಿಯಾಯಿತಿಗಳು ಆಟೋಮೆಟಿಕಲಿ ನಿಮಗೆ ಸಿಗುತ್ತೆ. ನೀವು ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ ನೀವು ನಮಗೆ ಕರೆ ಮಾಡಿ ಹೋಗೋದ್ರಿಂದ ನಿಮಗೆ ನಾವು ವಾಟ್ಸಪ್ ಮೂಲಕ ಒಂದು ಲೆಟರ್ನ ಕಳಿಸ್ಕೊಡ್ತೀವಿ. ಆ ಲೆಟರ್ನ ನೀವು ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ತೋರಿಸಿದ್ರೆ ಸಾಕು. ಯಾಕಂದರೆ ವೈದ್ಯ ಬಂಧು ಉದ್ದೇಶ ನಿಮಗೆ ಅಪಾಯಿಂಟ್ಮೆಂಟ್ ಕೊಡಿಸೋದ್ರ ಜೊತೆಗೆ ನಿಮ್ಮ ಜೊತೆ ಸದಾ ನಿಲ್ಲಬೇಕು. ಈಗ ನೀವು ಹೋದ್ಮೇಲೆ ಅಲ್ಲಿಗೆ ರಿಪೋರ್ಟ್ಗಳು ನಮ್ಗೆ ಗೊತ್ತಾಗುತ್ತೆ. ಓಕೆ, ನಿಮ್ಗೆ ಏನು ಬೇಕು ಅಲ್ಲೇ ಮಾಡಿಸ್ಬೇಕಾ ಅಥವಾ ಅದಕ್ಕೆ ಬೇರೆ ಏನಾದರೂ ಆಲ್ಟರ್ನೇಟ್ ಆಗುತ್ತಾ, ಅಲ್ಲಿ ಏನಾದರೂ ಜಾಸ್ತಿ ಅಮೌಂಟ್ ಆಗುತ್ತಾ, ಇನ್ನೇನಾದರೂ ಅಮೌಂಟ್ ಕಮ್ಮಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ಬೋದಾ, ಅಥವಾ ಅದೇ ಆಸ್ಪತ್ರೆಯಲ್ಲಿ ಆ ವೈದ್ಯರನ್ನ ಕನ್ವಿನ್ಸ್ ಮಾಡಿ ಈಗಾಗಿದೆ ಡಾಕ್ಟ್ರೇ, ಇಷ್ಟು ಆಗಿದೆ, ಪೇಷಂಟಿಗೆ ಪಾಪ ಭಾಳ ಕಷ್ಟ ಆಗಿದೆ, ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಡಿ ಅಂತಲೂ ಕೂಡ ಕೇಳ್ತೀವಿ.